ಇನ್ನು ನಮ್ಮ ರಾಜಕೀಯ ವಿಶ್ಲೇಷಕರಾದಂತಹ ಪ್ರಶಾಂತ್ ನಾಥ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಮಹಾರಾಷ್ಟ್ರದ ರಾಜಕೀಯ ಚಾಣಕ್ಯ ಶರದ್ ಪವಾರ್ಗೆ ಸೆಡ್ಡು ಹೊಡೆದು ಗೆದ್ದಂಥವರು ಅಜಿತ್ ದಾದಾ ಪವಾರ್. ಸೊ ರಾಜಕೀಯ ಕ್ಷೇತ್ರಕ್ಕೆ ಇವತ್ತು ದೊಡ್ಡ ಆಘಾತದ ಸುದ್ದಿ ಇದು. ಮಹಾರಾಷ್ಟ್ರದ ರಾಜಕಾರಣದಲ್ಲಿ ಕಳೆದ 3-4 ವರ್ಷಗಳಿಂದ ಏನೊಂದು ರೀತಿಯ ಸಂಕ್ರಮಣ ಸ್ಥಿತಿಯಲ್ಲಿ ಮಹಾರಾಷ್ಟ್ರದ ರಾಜಕಾರಣ ಇತ್ತು. ಶರದ್ ಪವಾರ್ ಛಾಪಿನಲ್ಲೇ ಬೆಳೆದು ಬಂದವರು ಅಜಿತ್ ದಾದಾ ಪವಾರ್. ಶರದ್ ಪವಾರ್ ಅವರ ಅಣ್ಣನ ಮಗ ಅಜಿತ್ ದಾದಾ ಪವಾರ್ ಬಾರಾಮತಿ ಕ್ಷೇತ್ರದಿಂದ ವಿಧಾನಸಭೆಯಿಂದ ಸತತವಾಗಿ ಆರಿಸಿ ಬರ್ತಾಯಿದ್ರು. ನಂತರ 2004ರಲ್ಲಿ ಅವರನ್ನು ಉಪಮುಖ್ಯಮಂತ್ರಿಯನ್ನಾಗಿ ಕೂಡ ಮಾಡಲಾಯಿತು. ಸುದೀರ್ಘ ಅವಧಿಯವರೆಗೆ ಯಾವುದೇ ಸರ್ಕಾರ ಯಾವುದೇ ಕಾಂಬಿನೇಷನ್ ಬಂದರೂ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿ ಅಜಿತ್ ದಾದಾ ಪವಾರ್ ಇರ್ತಾಯಿದ್ರು. 6 ಬಾರಿ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಯಾಗಿದ್ದವರು. ಮುಖ್ಯಮಂತ್ರಿ ಆಗಬೇಕು ಒಂದು ಸಲ ಅಂತಕ್ಕಂಥದ್ದನ್ನು ತುಂಬ ಬಹಿರಂಗವಾಗಿ ವೋಕಲ್ ಆಗಿ ಹೇಳ್ಕೊಳ್ತಾ ಇದ್ರು. 2 ರಾಜಕಾರಣಿಗಳ ದುರ್ಮರಣ ಮಹಾರಾಷ್ಟ್ರದಲ್ಲಿ ನಡೆದಿದೆ. ಅವರು ಉಪಮುಖ್ಯಮಂತ್ರಿ ಆಗದೆ ಗೋಪಿನಾಥ್ ಮುಂದೆ ಇನ್ನೇನು BJP ಸರ್ಕಾರ ಬರುತ್ತೆ ಅನ್ನುವ ಸ್ಥಿತಿಯಲ್ಲಿ 2014ರಲ್ಲಿ ಲೋಕಸಭಾ ಚುನಾವಣೆ ಆದ ನಂತರ ಕೇಂದ್ರದಲ್ಲಿ ಮಂತ್ರಿ ಆದರು. ಗೋಪಿನಾಥ್ ಮುಂದೆ ಒಂದು ರೋಡ್ ಆಕ್ಸಿಡೆಂಟ್ನಲ್ಲಿ ದಿಲ್ಲಿಯ ಹೃದಯ ಭಾಗದ ಪ್ರಧಾನಮಂತ್ರಿಗಳ ಮನೆ ಹತ್ತಿರದ ರೋಡ್ ಆಕ್ಸಿಡೆಂಟ್ನಲ್ಲಿ ಅಸುನೀಗಿದ್ರು. ಈಗ ಅಜಿತ್ ದಾದಾ ಪವಾರ್ ಸರದಿ. ಕಳೆದ 1 ತಿಂಗಳಿನಿಂದ ಕೆಲ ಬೆಳವಣಿಗೆಗಳು ಕೂಡ ಪವಾರ್ ಕುಟುಂಬದಲ್ಲಿ ನಡೀತಾ ಇದ್ವು. ಗೌತಮ್ ಅದಾನಿ ಬಾರಾಮತಿಗೆ ಬರ್ತಾರೆ. ಗೌತಮ್ ಅದಾನಿ ಶರದ್ ಪವಾರ್ ಮತ್ತು ಅಜಿತ್ ದಾದಾ ಪವಾರನ್ನು ಒಟ್ಟುಗೂಡಿಸಿ ಸುಪ್ರಿಯಾ ಸುಳೆ ಮತ್ತು ಅಜಿತ್ ದಾದಾ ಪವಾರ್ ಪುಣೆ ಮತ್ತು ಪಿಂಪ್ರಿ ಚಿಂಚವಡ್ ಚುನಾವಣೆಯಲ್ಲಿ ಒಟ್ಟಿಗೆ ಹೋಗುವಂತೆ ಮಾಡ್ತಾರೆ ಅಂತಕ್ಕಂಥ ಸುದ್ದಿಗಳಿದ್ವು. ಯಾಕೆ ಅದಾನಿ ಮುಖ್ಯ ಆಗ್ತಾರೆ ಅಂತಂದರೆ, ಹಿಂದೆ ದೇವೇಂದ್ರ ಫಡ್ನವೀಸ್ ಕೂಡ ಒಪ್ಕೊಂಡಿದ್ದರು. ಗೌತಮ್ ಅದಾನಿ, ಶರದ್ ಪವಾರ್ ಮತ್ತು BJPಯವರ ನಡುವೆ ಒಂದು ಮಧ್ಯಸ್ಥಿಕೆ ಕೂಡ ಪ್ರಯತ್ನವನ್ನು 2014ರಲ್ಲಿ ಪ್ರಯತ್ನ ಪಟ್ಟಿದ್ದರು. ಶರದ್ ಪವಾರ್ ಇನ್ನೇನು ಒಪ್ಪಿದ್ರು, ಬರುವಂಥ ಸ್ಥಿತಿಯಲ್ಲಿ ಮತ್ತೆ ಬ್ಯಾಕೌಟ್ ಆದರು. ಹೀಗಾಗಿ ಅಜಿತ್ ದಾದಾ ಪವಾರ್ ನಮ್ಮ ಜೊತೆಗೆ ಬಂದರು ಅನ್ನೋದನ್ನು ದೇವೇಂದ್ರ ಫಡ್ನವೀಸ್ ಹೇಳಿದರು. 2019ರಲ್ಲಿ ದೇವೇಂದ್ರ ಫಡ್ನವೀಸ್ ಮತ್ತು ಅಜಿತ್ ದಾದಾ ಪವಾರ್ ಒಟ್ಟಿಗೆ ಬಂದು ರಾತ್ರೋರಾತ್ರಿ ಬೆಳಗಿನ ಜಾವ ಭಗತ್ ಸಿಂಗ್ ಕೋಶಿಯಾರಿ ರಾಜ್ಯಪಾಲರಿರ್ತಾರೆ, ಪ್ರಮಾಣ ವಚನವನ್ನು ಕೂಡ ಬೋಧಿಸ್ತಾರೆ. ನಂತರ ಶರದ್ ಪವಾರ್ ಕಾರಣದಿಂದ NCPಯ ಯಾವುದೇ ಶಾಸಕರು BJP ಜೊತೆಗೆ ಬರಲಿಕ್ಕೆ ತಯಾರಾಗಿರಲ್ಲ. ಆದರೆ 2022 ಏಕನಾಥ್ ಶಿಂದೆ ಬಂದ ನಂತರ ಅಜಿತ್ ದಾದಾ ಪವಾರ್ ಕೂಡ ತನ್ನ ಚಿಕ್ಕಪ್ಪನನ್ನು ಬಿಟ್ಟು ಭಾರತೀಯ ಜನತಾ ಪಾರ್ಟಿ ಜೊತೆಗೆ ಬರ್ತಾರೆ. ಲೋಕಸಭಾ ಚುನಾವಣೆಯಲ್ಲಿ ಇದೇ ಬಾರಾಮತಿ ಕ್ಷೇತ್ರದಿಂದ ಸುಪ್ರಿಯಾ ಸುಳೆ ವರ್ಸಸ್ ಸುನೇತ್ರಾ ಪವಾರ್, ಅಜಿತ್ ದಾದಾ ಪವಾರ್ ಅವರ ಹೆಂಡತಿಯ ನಡುವೆ ಒಂದು ದೊಡ್ಡ ಪೊಲಿಟಿಕಲ್ ಫೈಟ್ ನಡೆಯುತ್ತೆ. ಸುಪ್ರಿಯಾ ಸುಳೆ ಗೆಲ್ತಾರೆ. ಆದರೆ ನಂತರದ ವಿಧಾನಸಭಾ ಚುನಾವಣೆಯಲ್ಲಿ ಬಾರಾಮತಿಯಲ್ಲಿ ಅಜಿತ್ ದಾದಾ ಪವಾರನ್ನು ಸೋಲಿಸಲಿಕ್ಕೆ ಇನ್ನೊಬ್ಬ ತಮ್ಮನ ಮಗನನ್ನು ಶರದ್ ಪವಾರ್ ಕರ್ಕೊಂಡ್ಬರ್ತಾರೆ. ಆದರೆ ಅದು ಸಾಧ್ಯ ಆಗಲ್ಲ. 1 ಲಕ್ಷಕ್ಕೂ ಹೆಚ್ಚು ಮತಗಳ ಅಂತರದಿಂದ ಅಜಿತ್ ದಾದಾ ಪವಾರ್ ಗೆಲ್ತಾರೆ. ಅಜಿತ್ ದಾದಾ ಪವಾರ್, ಏಕನಾಥ್ ಶಿಂದೆ ಮತ್ತು BJPಯ ಒಂದು ಮಹಾಯುತಿಯ ಸರ್ಕಾರ ಕೂಡ ಅಸ್ತಿತ್ವಕ್ಕೆ ಬರುತ್ತೆ. ಆದರೆ ಕಳೆದ 1-1.5 ತಿಂಗಳ ಹಿಂದೆ ಏಕಾಏಕಿ ಅಜಿತ್ ದಾದಾ ಪವಾರ್ ಮತ್ತು ಶರದ್ ಪವಾರ್ ಒಟ್ಟಿಗೆ ಬರೋದು. ಸುಪ್ರಿಯಾ ಸುಳೆ ಕೇಂದ್ರದಲ್ಲಿ ಮಂತ್ರಿ ಆಗ್ತಾರೆ. ಅಜಿತ್ ದಾದಾ ಪವಾರ್ ಉಪಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ಮಹಾವಿಕಾಸ್ ಅಘಾಡಿಯಿಂದ NCP ಹೊರಗಡೆ ಬರುತ್ತೆ. 2 ಬಣಗಳು ಒಟ್ಟಾಗ್ತವೆ ಅಂತಕ್ಕಂಥ ಸುದ್ದಿಗಳಿದ್ವು. ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಒಟ್ಟಾಗಿ ಕೂಡ ಬರ್ತಾರೆ. ಆದರೆ ರಾಜಕೀಯ ಲಾಭ ಯಶಸ್ಸು ಇಬ್ಬರಿಗೂ ಕೂಡ ಸಿಗಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಈಗ ಏಕನಾಥ್ ಶಿಂದೆ ಮತ್ತು BJPಯ ನಡುವೆ ಫೈಟ್ ನಡೀತಾ ಇದ್ದಾಗ ನಿನ್ನೆ ಕ್ಯಾಬಿನೆಟ್ ಸಭೆ ದೇವೇಂದ್ರ ಫಡ್ನವೀಸ್ ಸ್ವಿಟ್ಜರ್ಲ್ಯಾಂಡ್ನ ದಾವೋಸ್ದಿಂದ ವಾಪಸ್ ಬಂದು ಕ್ಯಾಬಿನೆಟ್ ಸಭೆಯನ್ನು ನಡೆಸಿದರು. ಅದರಲ್ಲಿ ಅಜಿತ್ ದಾದಾ ಪವಾರ್ ಭಾಗವಹಿಸ್ತಾರೆ, ಏಕನಾಥ್ ಶಿಂದೆ ಭಾಗವಹಿಸಲ್ಲ. ಇವತ್ತು ಬೆಳಗ್ಗೆ ಅಜಿತ್ ದಾದಾ ಪವಾರ್ ಬಾರಾಮತಿಗೆ ಹೊರಟಾಗ ಈ ಆಕ್ಸಿಡೆಂಟ್ ಆಗಿದೆ. ಆಕ್ಸಿಡೆಂಟ್ ಒಂದು ಕಡೆ ಆದರೆ ಇದರ ರಾಜಕೀಯ ನೋಡಿ, ತಕ್ಷಣಕ್ಕೆ ಇದರ ರಾಜಕೀಯ ಪರಿಣಾಮಗಳೇನು ಅಂತಕ್ಕಂಥದ್ದು ಕೂಡ ಭಾಳ ಮುಖ್ಯ ಮಹಾರಾಷ್ಟ್ರದ ರಾಜಕಾರಣದ ದೃಷ್ಟಿಯಿಂದ. ಅಜಿತ್ ದಾದಾ ಪವಾರ್ ಬಣಕ್ಕೆ ನಾಯಕತ್ವ ಇಲ್ಲ ಅನ್ನೋದೀಗ ಸ್ಪಷ್ಟ. ಶರದ್ ಪವಾರ್ ಮತ್ತು ಅಜಿತ್ ದಾದಾ ಪವಾರ್ ಬಣಗಳು ಒಟ್ಟಾಗಿ ಬಂದರೆ ಅದರ ಮುಂದಿನ ಕಾನ್ಸಿಕ್ವೆನ್ಸ್ ಏನು ಅಂತಕ್ಕಂಥದ್ದನ್ನು ಕೂಡ ನೋಡಬೇಕಾಗತ್ತೆ. ಪ್ರಾಯಶಃ 1 ವಾರ 10 ದಿನ 15 ದಿನಗಳ ನಂತರ ಒಂದು ಸ್ಥಿತಿ ಸ್ಪಷ್ಟವಾಗಲಿದೆ ಅಂತ ಅನಿಸುತ್ತೆ. ಆದರೆ ಅತ್ಯಂತ ದುಃಖಕರ ಸಾವು. ಅಜಿತ್ ದಾದಾ ಪವಾರ್ ಒಬ್ಬ ಪ್ರಾಕ್ಟಿಕಲ್ ಪಾಲಿಟಿಷಿಯನ್ ವೀಣಾ. ಅಂದರೆ ಅಜಿತ್ ದಾದಾ ಪವಾರ್ ಅವ್ರು ಮೊನ್ನೆ ಅಷ್ಟೇ ಹೇಳ್ತಾ ಇದ್ರು, ನಾನು ಜೀವನದಲ್ಲೇ ಎಂದು ಚಟಗಳನ್ನು ಮಾಡಿಲ್ಲ, ನನಗೆ ಚಟ ಇದ್ದದ್ದು ಕೇವಲ ರಾಜಕಾರಣ ಅಂತ. ಫೈಲ್ ನೋಡೋದು, ಕೆಲಸ ಮಾಡೋದು, ರಾಜಕಾರಣ ಮಾಡೋದು, ಇದಷ್ಟೇ ನನಗಿರ್ತಕ್ಕಂಥ ಜೀವನದ ಚಟ ಅನ್ನೋದನ್ನು ಅವರು ಮೊನ್ನೆ ಚುನಾವಣೆಯ ಭಾಷಣದಲ್ಲೂ ಕೂಡ ಹೇಳ್ತಾ ಇದ್ರು. ಪ್ರಾಕ್ಟಿಕಲಿ ಬೆಳಗ್ಗೆ 6 ಗಂಟೆಯಿಂದ ಜನರನ್ನು ಭೇಟಿ ಆಗ್ತಕ್ಕಂಥ ರಾಜಕಾರಣಿ. ರಾತ್ರಿ 12 ಗಂಟೆ 1 ಗಂಟೆ ಆದರೂ ಅವರು ಜನರನ್ನು ಭೇಟಿ ಆಗ್ತಿದ್ರು. ಯಾರು ಬಂದರೂ ವಾಪಸ್ ಕಳಿಸ್ತಾ ಇರಲಿಲ್ಲ. ಆ ರೀತಿಯ ರಾಜಕಾರಣಿ ಅಜಿತ್ ದಾದಾ ಪವಾರ್. ಆರೋಪಗಳು ಬರಲಿಲ್ವಾ? ಆರೋಪಗಳು ಕೂಡ ಬಂದವು. ಆದರೆ
ಶರದ್ ಪವಾರ್ ಮತ್ತು ಅಜಿತ್ ದಾದಾ ಪವಾರ ಖಾಸಿಯತ್ ಇದ್ದದ್ದೇ ಅವರ ಎಕ್ಸೆಸಿಬಿಲಿಟಿ ಕಾರಣದಿಂದಾಗಿ. ಚಿಕ್ಕಪ್ಪನಷ್ಟು ರಾಜಕೀಯ ಯಶಸ್ಸನ್ನು ಕಾಣಲಿಲ್ಲ. ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಬಹಳ ದೊಡ್ಡ ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡಿದ್ರು, ಆದರೆ ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯ ಆಗಲಿಲ್ಲ. ಆದರೆ ಸತತ ಅಧಿಕಾರದಲ್ಲಿದ್ದರು, ಪ್ರಾಕ್ಟಿಕಲ್ ಫ್ಲೆಕ್ಸಿಬಲ್ ಪಾಲಿಟಿಷಿಯನ್ ಆಗಿ ಗುರುತಿಸ್ಕೊಂಡಿದ್ರು. ಅಜಿತ್ ದಾದಾ ಪವಾರ್ ಒಂದು ವಾಯ್ಡ್ ಏನಿದೆ ಅದು ಮಹಾರಾಷ್ಟ್ರದ ರಾಜಕಾರಣದಲ್ಲಿ ಪ್ರಸಕ್ತ ಪರಿಸ್ಥಿತಿಯಲ್ಲೂ ಕೂಡ ಅದರ ವಾಯ್ಡ್ ಇದ್ದೇ ಇದೆ. ಅದು ಏನಾಗುತ್ತೆ, ಶರದ್ ಪವಾರ್ಗೆ 90 ವಯಸ್ಸಾಗ್ತಾ ಇದೆ, ಸುಪ್ರಿಯಾ ಸುಳೆ ಅಂದುಕೊಂಡಷ್ಟು ಯಶಸ್ವಿ ಆಗ್ತಾ ಇಲ್ಲ. ಅಜಿತ್ ದಾದಾ ಪವಾರ್ ಏಕಾಏಕಿ ಈ ರೀತಿಯ ಅವರ ಎಕ್ಸಿಟ್ ಏನಿದೆ ಅದು ನಿಶ್ಚಿತವಾಗಿ ಪಾಲಿಟಿಕ್ಸ್ ಮೇಲೆ ಪರಿಣಾಮವನ್ನು ಬೀರುತ್ತೆ. ಪವಾರ್ ಕುಟುಂಬದ ರಾಜಕಾರಣದ ಮೇಲೂ ಕೂಡ ಅದರ ಪರಿಣಾಮ ಇದೆ. ಯಾಕಂದರೆ ಮೊನ್ನೆಯ ಪುಣೆ ಪಿಂಪ್ರಿ ಚಿಂಚೋಡ್ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ BJP ಆ ಕೋಟೆಯನ್ನು ಸಲೀಸಾಗಿ ಗೆದ್ದುಕೊಂಡಿದೆ. ಅಜಿತ್ ದಾದಾ ಪವಾರರ ಕೋಟೆಯಲ್ಲೇ ಅವರಿಗೆ ಒಂದು ದೊಡ್ಡ ಸೋಲಾಗಿತ್ತು. ಅದಾದ ನಂತರದ ಈ ಸಾವು ಏನಿದೆ ಅದು ಪವಾರ್ ಕುಟುಂಬಕ್ಕೆ ಒಂದು ರೀತಿಯ ನುಂಗಲಾರದ ತುತ್ತು, ಒಂದು ದೊಡ್ಡ ವಾಯ್ಡ್ ಅಂತ ಅನಿಸುತ್ತೆ. ಅಜಿತ್ ದಾದಾ ಪವಾರರ ಒಂದು ಛಾಪು ಪಶ್ಚಿಮ ಮಹಾರಾಷ್ಟ್ರದ ಪೊಲಿಟಿಕ್ಸ್ ಮೇಲಿತ್ತು. ಪಶ್ಚಿಮ ಮಹಾರಾಷ್ಟ್ರದ ರಾಜಕಾರಣದ ಮೇಲೆ ಒಂದು ಹಿಡಿತ ಕೂಡ ಅಜಿತ್ ದಾದಾ ಪವಾರ್ಗಿತ್ತು. ಅವರ ಒಂದು ಅಚಾನಕ್ ಆಗಿರ್ತಕ್ಕಂಥ ಈ ದುರ್ಘಟನೆಯಲ್ಲಿ ಸಾವನ್ನಪ್ಪಿರ್ತಕ್ಕಂಥದ್ದು ಪಾಲಿಟಿಕ್ಸ್ ಮೇಲೆ, ಪವಾರ್ ಕುಟುಂಬದ ಮೇಲೆ ಒಂದು ದೊಡ್ಡ ಶೂನ್ಯತೆ ಆವರಿಸಿದೆ ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ಹೇಳ್ಬೋದು. ಒಂದು ರೀತಿಯ ವರ್ಣರಂಜಿತ ರಾಜಕಾರಣಿಯವರು ಅಜಿತ್ ದಾದಾ ಪವಾರ್ ಮಹಾರಾಷ್ಟ್ರದಲ್ಲಿ ನೀವು ಯಾರ್ಯಾರು ಒಂದು ದೇವೇಂದ್ರ ಫಡ್ನವೀಸ್, ಏಕನಾಥ್ ಶಿಂದೆ, ಅಜಿತ್ ದಾದಾ ಪವಾರ್, ಕಾಂಗ್ರೆಸ್ನಲ್ಲಿ ಆ ರೀತಿಯ ನಾಯಕತ್ವವೇ ಇಲ್ಲ. ಉದ್ಧವ್ ಠಾಕ್ರೆ, ಇವೇ 4-5 ಜನರ ಸುತ್ತ ಮಹಾರಾಷ್ಟ್ರದ ರಾಜಕಾರಣ ಸುತ್ತ ಇತ್ತು. ಅದರಲ್ಲಿ ಒಂದು ಧ್ರುವ ಏಕಾಏಕಿ ಅಸ್ತಂಗತ ಆಗಿರ್ತಕ್ಕಂಥದ್ದು ಅದರ ಪಾಲಿಟಿಕ್ಸ್ ಮೇಲೂ ಕೂಡ ದೊಡ್ಡ ಪರಿಣಾಮವನ್ನು ಬೀರುತ್ತೆ. ಬಾರಾಮತಿಯನ್ನು ತುಂಬ ಅಜಿತ್ ದಾದಾ ಪವಾರ್ ಪ್ರೀತಿಸ್ತಾ ಇದ್ರು. ನಿಜಕ್ಕೂ ಕರ್ನಾಟಕದ ಅನೇಕ ರಾಜಕಾರಣಿಗಳು ಬಾರಾಮತಿಯನ್ನು ನೋಡ್ಕೊಂಡು ಬರಬೇಕು. ಬಾರಾಮತಿ ಯಾವ ಪ್ರಮಾಣದಲ್ಲಿ ಅಭಿವೃದ್ಧಿ ಆಗಿದೆ ಅಂತಕ್ಕಂಥದ್ದನ್ನು ನೋಡಬೇಕಾದ್ರೆ ಒಂದು ಸಲ ಪುಣೆ ಪಿಂಪ್ರಿ ಚಿಂಚೋಡ್ ಮಾರ್ಗವಾಗಿ ಬಾರಾಮತಿಗೆ ಹೋಗಿ ಬರಬೇಕು. ಆ ಪ್ರಮಾಣದಲ್ಲಿ ಶರದ್ ಪವಾರ್ ಮತ್ತು ಅಜಿತ್ ದಾದಾ ಪವಾರ್ ಅದನ್ನು ಅಭಿವೃದ್ಧಿಪಡಿಸಿದ್ರು. ಈಗ ಫೆರೆರೋ ಚಾಕ್ಲೇಟ್ಸ್ ಬಗ್ಗೆ ನಾವು ಕೇಳ್ತೀವಲ್ವ ವೀಣಾ, ಆ ಫೆರೆರೋ ಚಾಕ್ಲೇಟ್ಸನ್ನು ಮೊದಲು ಭಾರತಕ್ಕೆ ತಂದವರೇ ಶರದ್ ಪವಾರ್, ಸ್ವಿಸ್ಗೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ. ಅಂದರೆ ಆ ಪ್ರಮಾಣದ ಪ್ಲ್ಯಾನಿಂಗ್ ಇತ್ತು. ಅದನ್ನು ಇಂಡಸ್ಟ್ರಿಯಲ್ ಟೌನ್ ಹೇಗೆ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಇತ್ತು. ಅದರಲ್ಲಿ ಅಜಿತ್ ದಾದಾ ಪವಾರ್ ಮತ್ತು ಶರದ್ ಪವಾರದ್ದು ಎತ್ತಿದ ಕೈ ಅಂತಕ್ಕಂಥದ್ದು ಸ್ಪಷ್ಟ. ಆದರೆ ಕಳೆದ 2-3 ವರ್ಷದಲ್ಲಿ ಜಗಳ ಆಗಿತ್ತು, ಮತ್ತೆ ಒಟ್ಟಿಗೆ ಬರ್ತಕ್ಕಂಥ ಸಾಧ್ಯತೆಗಳಿದ್ವು. ಅದರ ಮಧ್ಯೆ ಈ ದುರ್ಘಟನೆ ಸಂಭವಿಸಿರ್ತಕ್ಕಂಥದ್ದು ದೊಡ್ಡ ಒಂದು ಶೋಚನೀಯ ಘಟನೆ ಅಂತ ಅನಿಸುತ್ತೆ. ವೀಣಾ, ನನಗನ್ನಿಸ್ತಾ ಇತ್ತು ಪಾಲಿಟಿಕಲಿ ಮೊನ್ನೆ ಮುಂಬೈ ಮಹಾನಗರ ಪಾಲಿಕೆ ಚುನಾವಣೆ ಆದಮೇಲೆ ನಿಧಾನವಾಗಿ ಅಜಿತ್ ದಾದಾ ಪವಾರ್ BJPಯ ವಿರುದ್ಧ ದಿಕ್ಕಿನಲ್ಲಿ ಒಂದು ಗಟ್ಟಿ ಧ್ರುವವಾಗಿ ನಿಲ್ಬೋದು. ಕೊನೆಗೆ ಉದ್ಧವ್ ಠಾಕ್ರೆ, ಅಜಿತ್ ದಾದಾ ಪವಾರ್ ಒಟ್ಟಿಗೆ ಬಂದರೆ BJP ಏಕನಾಥ್ ಶಿಂದೆ ಆ ರೀತಿಯ ಪಾಲಿಟಿಕ್ಸ್ ನಡಿಬಹುದು ಅಂತಕ್ಕಂಥ ಅಂದಾಜು ಇರತಕ್ಕಂಥ ಸಂದರ್ಭದಲ್ಲಿ ಅಜಿತ್ ದಾದಾ ಪವಾರ್ ಅಚಾನಕ್ಕಾಗಿ ವಿಮಾನ ದುರ್ಘಟನೆಯಲ್ಲಿ ಸಾವನ್ನಪ್ಪಿದ್ದಾರೆ. ವೀಣಾ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.